ನಮ್ಮ ದೇಶದ ವ್ಯವಸ್ಥೆ ಸರಿ ಇಲ್ಲ. ಕರೆಕ್ಟ್. ಈ ಮನೆಯಿಂದ ಆಫೀಸ್ಗೆ ಹೋಗೋಕೆ ಹಿಂಸೆ ಇದೆ ಅಂದ್ರೆ ಯಾವ್ದು ಬಂದ್ರು ಟ್ರಾಫಿಕ್ ಬೇಜಾರಾಗ್ಬಿಡುತ್ತೆ. ಎಲ್ಲದಕ್ಕೂ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ಭ್ರಷ್ಟಾಚಾರದ ವಿಚಾರದಲ್ಲಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಇರಿಟೇಷನ್ ಶುರುವಾದಾಗ ಏನಾಗುತ್ತೆ ಅಂದ್ರೆ ಯಪ್ಪ ಬೇಡ ನಾವು ಬೇರೆ ಕಡೆ ಹೋಗೋಣ ಅನ್ಸುತ್ತೆ. ರೈಟ್. ಈಗ ನೀವು ವಿದೇಶದಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಂದ್ ದೇಶದಿಂದ ಹಂಗೆ ಕಂಟಿನ್ಯೂ ಆಗಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಫ್ಲೈಟ್ ಟ್ರಾವೆಲೇ ಇರುತ್ತಾ, ದೇಶಕ್ಕೆ ಕನೆಕ್ಟಿವಿಟಿ ಅಂದ್ರೆ ಅಲ್ಲಿ ಟ್ರೈನ್ ಫೆಸಿಲಿಟಿನೋ ಅಥವಾ ಶಿಪ್ ಅಲ್ಲಿ ಹೋಗೋದು ಈ ತರದ್ ಏನಾದ್ರು ಇತ್ತಾ? ಎಲ್ಲ ಇರುತ್ತೆ, ಎಲ್ಲಾ ರೀತಿನೂ ಮಾಡಿದೀನಿ. ನನಗೆ ಎಲ್ಲದಕ್ಕಿಂತ ಇಷ್ಟ ಲ್ಯಾಂಡ್ ಬಾರ್ಡರ್ಸ್ ಅಲ್ಲಿ ಕ್ರಾಸ್ ಮಾಡೋದು. ಯಾಕಂದ್ರೆ ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡ್ಬೇಕಾದ್ರೆ ನೀವು ಕಡೆಯ ಹಳ್ಳಿಗಳನ್ನೆಲ್ಲ ಮುಟ್ಕೊಂಡ್ ಬರ್ತೀರಾ. ಅದೇ ನೀವು ಮೇನ್ ರಾಜಧಾನಿಯಿಂದ ಇನ್ನೊಂದು ರಾಜಧಾನಿಗೆ ಹಾರ್ಬಿಟ್ರೆ ಒಂದು ಅಷ್ಟು ಜರ್ನಿ ಮಜಾ ಫೀಲ್ ಆಗಲ್ಲ. ಬಟ್ ತುಂಬಾ ಕಷ್ಟ ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡೋದು. ಅಲ್ಲೂ ಅಷ್ಟೇ ಭ್ರಷ್ಟಾಚಾರ ಇರುತ್ತೆ, ಮತ್ತೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ, ಮಾಫಿಯಾ ಇರುತ್ತೆ. ಈಗ ಇರಾನ್ ದೇಶದ ಬಾರ್ಡರ್ ಬಲೂಚಿಸ್ತಾನ್ ಅಂತ ಕರಿತೀವಿ. ಈಗ ಪಾಕಿಸ್ತಾನಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗಿತ್ತು, ನೀವು ಕೇಳಿ ಅದ್ರ ಬಗ್ಗೆ ಹೇಳಿರ್ತೀರಾ. ಈಗ ಬಲೂಚಿಸ್ತಾನ್ ಬರೀ ಒಂದ್ ಕಡೆ ಪಾಕಿಸ್ತಾನ ಮಾತ್ರ ಇಲ್ಲ, ಇರಾನ್ ಅಲ್ಲಿ ಕೂಡ ಬಲೂಚಿಸ್ತಾನ್ ಇದೆ, ಅಫ್ಘಾನಿಸ್ತಾನ ಕೂಡ ಬಲೂಚಿಸ್ತಾನ್ ಇದೆ. 3 ಗಡಿಯಲ್ಲಿ ಹಿಂಗ್ ಸೇರಿ ಬಲೂಚಿಸ್ತಾನ ಇರುತ್ತೆ. ನಾನು ಇರಾನ್ ದೇಶದ ಬಲೂಚಿಸ್ತಾನನ್ನ ಪಾಕಿಸ್ತಾನದ ಗಡಿಯವರೆಗೂ ನೋಡ್ಕೊಂಡ್ ಬಂದಿರೋದು ಏಕೈಕ ಪರ್ಸನ್. ಇವತ್ತರೆಗೂ ಯಾರು ಹೋಗಿಲ್ಲ, ಯಾವ ಫಾರಿನರ್ ಕೂಡ ಅಷ್ಟು ದೂರ ಹೋಗಿಲ್ಲ. ಬಲೂಚಿಸ್ತಾನ್ ಜನಗಳು ಹೆಂಗ್ ಬದುಕ್ತಾ ಇದ್ದಾರೆ ಇರಾನ್ ದೇಶದಲ್ಲಿ ಅಂತ ಹೋಗಿ ನೋಡ್ಕೊಂಡ್ ಬಂದಿರೋದು. ಸೊ ಆ ಒಂದು ಬಾರ್ಡರ್ ಟೌನ್ಸ್ ಅಲ್ಲಿ ನಡೆಯುವಂತಹ ಕೆಲವು ವಿಷಯಗಳಿದೆಯಲ್ಲ, ಅದು ಆಮೇಲೆ ಅಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಮಾಫಿಯಾ ಅಂದ್ರೆ ಪೆಟ್ರೋಲ್ ಮಾಫಿಯಾ. ಇರಾನ್ ಅಲ್ಲಿ ₹6 1 ಲೀಟರ್ ಪೆಟ್ರೋಲ್, ಪಾಕಿಸ್ತಾನಲ್ಲಿ ₹200 1 ಲೀಟರ್ ಪೆಟ್ರೋಲ್.